ಸ್ವಲ್ಪ ದೂರ ಮಾತಾಡಿ ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನ ಪ್ರತಿಷ್ಠಿತ ಬೈರ್ಕೂರು BSSN ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಿಮಿತ್ತ ನಮ್ಮ ವರಿಷ್ಠರು ಅಥವಾ ಹೈಕಮಾಂಡ್ ಆದಂತಹ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರು, MLCಗಳಾದಂತಹ ಅನಿಲ್ ಕುಮಾರ್ ಅವರು, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದಂತಹ ಆದಿನಾರಾಯಣರವರು, ಅಮಾನುಲ್ಲಾರವರು ನಮ್ಮ ತಾಲೂಕಿನ ನನ್ನನ್ನು ಒಳಗೊಂಡಂತೆ ನಮ್ಮ ನಾಯಕರನ್ನು ಬೆಂಗಳೂರಿಗೆ ಕರೆಸಿ ಕೆಲವು ಸೂಚನೆ ಸಲಹೆಗಳನ್ನು ಕೊಟ್ಟಿದ್ದರು. ನಮ್ಮನ್ನು ಕರೆದಾಗ ನಾನು ರಾಮಲಿಂಗಾರೆಡ್ಡಿ ಅವರು, ಉಜಿನಹಳ್ಳಿ ಮಂಜುನಾಥ್ ಅವರು, ಹನುಮನಹಳ್ಳಿ ಸುಬ್ರಹ್ಮಣ್ಯ ಅವರು, ಸುಹಾಸ್ ಶೆಟ್ಟಿ ಅವರು, ರಾಜೇಂದ್ರ ಗೌಡರು ಸೇರಿದಂತೆ ಕೆಲವು ಸೂಚನೆಗಳನ್ನು ಪಡೆದು ಅವರ ಸಲಹೆ ಮತ್ತು ಸೂಚನೆಗಳಂತೆ ನಮ್ಮ ಸ್ಥಳೀಯ ಮುಖಂಡರುಗಳಾದಂತಹ ಪೆತ್ತಂಡಳ್ಳಿಯ ಸೂರ್ಯನಾರಾಯಣ ಗೌಡರು ಮತ್ತು ಬೂಡದೇರು ಗ್ರಾಮದ ಆನಂದ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಮತ್ತು ಕಾಡೇನಹಳ್ಳಿ ರವಿ ಮತ್ತು ಬೈರ್ಕೂರು ಗ್ರಾಮದ ಕೃಷ್ಣಣ್ಣ, ಲಕ್ಷ್ಮೀನಾರಾಯಣಣ್ಣ ಮತ್ತು ರಾಮಾಂಜಿ, ಶೇಖರ್, ಹಿರಣ್ಯಗೌಡನಹಳ್ಳಿಯ ಮಂಜುನಾಥ್, ರವಿ ಆಯಿತು ರವಿ ಈ ಥರ ಎಲ್ಲ ನಮ್ಮ ಸ್ಥಳೀಯ ಮುಖಂಡರುಗಳೆಲ್ಲನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಸಲಹೆ ಸೂಚನೆ ಮೇರೆಗೆ ಎಲ್ಲರೂ ಕೂಡಿಸ್ಕೊಂಡು ಯಾವ ರೀತಿ ಮಾಡಬೇಕು ಅಂತೇಳಿ 2 ದಿವಸದಿಂದ ನಾವು ಒಂದು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಆದಷ್ಟು ಅವರೋಧ ಆಯ್ಕೆ ಮಾಡೋಣ ಅಂತ ಪ್ರಯತ್ನ ಮಾಡಿದ್ವಿ. ಆದರೆ ಇಲ್ಲಿಯ ಪರಿಸ್ಥಿತಿ ಚುನಾವಣೆಗೆ ಹೋಗಬೇಕಾಯಿತು. ನಮ್ಮ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ ಗೆದ್ದಿದ್ದಂತಹ ಎಲ್ಲ 6 ಜನ ನಿರ್ದೇಶಕರು, 7 ಜನ ನಿರ್ದೇಶಕರು ನಮ್ಮಲ್ಲಿ ಗೆದ್ದಿದ್ದರು. 7 ಜನ ನಿರ್ದೇಶಕರು ಮತ್ತು ಎಲ್ಲ ಒಗ್ಗಟ್ಟಾಗಿದ್ದು ನಮ್ಮ ಅಧ್ಯಕ್ಷರಾಗಿ ರಮೇಶ್ ರೆಡ್ಡಿ ಅವ್ರನ್ನ, ಉಪಾಧ್ಯಕ್ಷರಾಗಿ ರವಿ ಅವ್ರನ್ನ ನಮ್ಮ ನಾಯಕರ ಸಲಹೆ ಮೇರೆಗೆ ಎಲ್ಲರೂ ಸೇರಿ ಗೆಲ್ಲಿಸಿ ಅವರನ್ನು ಅಧ್ಯಕ್ಷರಾಗಿ ಉಪಾಧ್ಯಕ್ಷ ಮಾಡಿದ್ದಾರೆ. ನಮ್ಮ ವರಿಷ್ಠರಿಗೆ ಗೌರವ ತಂದು ಕೊಟ್ಟಂತಹ ಎಲ್ಲ ನಿರ್ದೇಶಕ ಮಿತ್ರರಿಗೂ, ಈ ಭಾಗದ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೂ ನಾನು ಅವರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಈ ಪ್ರತಿಷ್ಠಿತ ಸೊಸೈಟಿ ಏನಿದೆ ಬೈರ್ಕೂರು ಸೊಸೈಟಿ ಸುಮಾರು 20 ವರ್ಷಗಳಿಂದ JDS ಬೆಂಬಲಿತ ಅಭ್ಯರ್ಥಿಗಳ ಕೈಯಲ್ಲಿತ್ತು. ಅದನ್ನು ಇವತ್ತು ನಮ್ಮ ಈ ಭಾಗದ ಎಲ್ಲ ನಾಯಕರ ಒಗ್ಗಟ್ಟಿನ ಫಲವಾಗಿ ಮುಖ್ಯವಾಗಿ ನಮ್ಮ CPM ಗೋಪಾಲಣ್ಣ ಇವರೆಲ್ಲ ಈ ಭಾಗದವರು ಎಲ್ಲನೂ ನಮಗೆ ಒಂದು ಆಕ್ಷನ್ ಪ್ಲಾನ್ ಕೊಟ್ಟರು. ಈ ರೀತಿ ಮಾಡ್ಕೊಂಡು ಹೋದರೆ ನಾವು ಸಕ್ಸಸ್ ಆಗ್ಬೋದು ಅಂತ. ಆ ಪ್ರಕಾರವಾಗಿ ನಾವೆಲ್ಲ ಮುಂದೆ ನಿಂತು ಮಾಡಿದ್ದಕ್ಕೆ ಇವತ್ತು ಯಶಸ್ಸು ನಮ್ಗೆ ಸಿಕ್ಕಿದೆ. ಆ ಯಶಸ್ಸನ್ನು ಇವರು ಅಭಿವೃದ್ಧಿಯ ಮೆಟ್ಲಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ನಿರ್ದೇಶಕ ಮಂಡಳಿಯಲ್ಲಿ ನಾನು ಮನವಿಯನ್ನು ಮಾಡುತ್ತಾ, ನಮ್ಮ ವರಿಷ್ಠರು ಏನು ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟಿದ್ದಾರೆ, ಅವರ ನಂಬಿಕೆಗೆ ಚ್ಯುತಿ ಬರದಂತೆ ಈ ಭಾಗದ ರೈತಾಪಿ ವರ್ಗಕ್ಕೆ ನೀವು ಬೆನ್ನೆಲುಬಾಗಿ ನಿಲ್ಲಬೇಕು. ಈ ಸೊಸೈಟಿಯನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು. ಏನು ಅಭಿವೃದ್ಧಿ ಕುಂಠಿತೆಯಲ್ಲಿ ಹಿಂದೆ ಬಿದ್ದಿತ್ತು ಈ ಸೊಸೈಟಿ, ಅದನ್ನು ಇಲ್ಲಿಗೆ ಕೊನೆಗಾಣಿಸಿ ಅಭಿವೃದ್ಧಿಯತ್ತ ನೀವು ತೆಗೆದುಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಸಲಹೆ ಮಾಡ್ತಾ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೊತ್ತೂರು ಮಂಜುನಾಥ್ಗೆ, ಆದಿನಾರಾಯಣಕ್ಕೆ, ಬೈರ್ಕೂರು ಕಾರ್ಯಕರ್ತರಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮುಖಂಡರೇ, ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘ ಬೈರ್ಕೂರು ಇದು ಸುಮಾರು 20 ವರ್ಷದಿಂದ ನನಗೆ ಗೊತ್ತಿದ್ದಾಗೆ ನಾನು 20 ವರ್ಷದಿಂದ ವ್ಯವಸಾಯ ಸೇವಾ ಸಹಕಾರದ ಅಧ್ಯಕ್ಷನಾಗಿ, ಇಂದು ಕೂಡ ಹಾಲಿ ಅಧ್ಯಕ್ಷನಾಗಿದ್ದೀನಿ. 20 ವರ್ಷದಿಂದ JDS ತೆಕ್ಕೆಯಲ್ಲಿರ್ತಕ್ಕಂಥ ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘವನ್ನು ನಮ್ಮ ಬೈರ್ಕೂರು ಭಾಗದ ಮುಖಂಡರ ಒಗ್ಗಟ್ಟಿನಿಂದ ಇವತ್ತು ನಮ್ಮ ಕಾಂಗ್ರೆಸ್ ತೆಕ್ಕೆಗೆ ಬಂದಿದೆ. ನಮ್ಮ ಒಗ್ಗಟ್ಟು ಈ ಬೈರ್ಕೂರು ಹೋಬಳಿಯಲ್ಲಿ, ಬೈರ್ಕೂರು ಕ್ಷೇತ್ರಗಳಲ್ಲಿ ನಮ್ಮ ಕಾಂಗ್ರೆಸ್ನವರು ಬಲವಾದಂಥ ದೃಢ ಸಂಕಲ್ಪ ಕೊಟ್ಟು ಕಾಂಗ್ರೆಸ್ ಬೇಕಾದಷ್ಟು ಇಲ್ಲಿದೆ. ಇದು ನಮ್ಮಲ್ಲಿ ಒಗ್ಗಟ್ಟು ಕಡಿಮೆ ಆದಾಗ ಮಾತ್ರ ಹೆಚ್ಚು ಕಡಿಮೆ ಆಗ್ತಾ ಇತ್ತು. ಇವತ್ತು ನಮ್ಮ ಒಗ್ಗಟ್ಟು ಪ್ರದರ್ಶನವನ್ನು ನಮ್ಮ ಈ ಬೈರ್ಕೂರು ಪಂಚಾಯಿತಿಯ ಬೈರ್ಕೂರು ವ್ಯಾಪ್ತಿಯ ಎಲ್ಲ ಮುಖಂಡರುಗಳ ಒಗ್ಗಟ್ಟಿನಿಂದ ಇವತ್ತು ನಮ್ಮ ಕಾಂಗ್ರೆಸ್ ತೆಕ್ಕೆಗೆ ಬಂದಿರುವುದಕ್ಕೆ ನಾನು ಅವರಿಗೆ ಮೊದಲನೇದಾಗಿ ಅವರಿಗೆ ವಂದನೆಗಳು ನಡೆಸ್ತೀನಿ. ಇನ್ನೊಂದು ವಿಚಾರ, ನಮ್ಮ ಪಕ್ಷ ಯಾವುದೇ ಒಂದು ಗ್ರಾಮಕ್ಕೆ ಹೋಗು, ನಮ್ಮ ಪ್ರತಿಯೊಂದು ಗ್ರಾಮದಲ್ಲಿಗೆ ಗಿಡಕಾಯಿ ಕಟ್ಟಿದ್ದಾರೆ. ಆದರೆ ನಮಗೆ ಒಂದು ಒಮ್ಮತ್ತು ಮೂಡದೆ ಹೆಚ್ಚು ಕಡಿಮೆ ಆಗ್ತಾ ಇದೆ. ಇವತ್ತು ಇದು ದ್ಯಾವಮೂಲೆ, ಇದು ನಿಜವಾಗ್ಲೂ ದ್ಯಾವಮೂಲೆ. ಏನು ಈ ವರ್ಷ ಈ ಜನವರಿ ಬಂದ ಮೇಲೆ 2 ಚುನಾವಣೆಗಳಾಯಿತು. ನನಗೆ ಗೊತ್ತಿಲ್ಲ, TFS ಮತ್ತು ಬೈರ್ಕೂರು. ಇದು ಏನು ಈ ಚುನಾವಣೆ ನಮ್ಮ ಆವಣಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಆದಿನಾರಾಯಣ ಅವರಿಗೆ ಒಂದು ಶಕ್ತಿ ತಂದು ಕೊಟ್ಟಂಥ
ಒಂದು ಚುನಾವಣೆ ಇದೆ, ಇದಾಗ್ಬೋದು ಮತ್ತು TFSMS ಆಗ್ಬೋದು. TFSMS ಅಲ್ಲಿ ನಾವು 11 ಜನ ಅವಿರೋಧವಾಗಿ ಆಯ್ಕೆ ಆಗಿದ್ದೀವಿ. ಇಲ್ಲಿ 7 ಜನ ಅವಿರೋಧವಾಗಿದ್ದೀವಿ. ಇಲ್ಲಿ ಆಗಿದ್ದು ಬಹಳ ಒಂದು ಹೆಮ್ಮೆ ತರತಕ್ಕಂಥ ವಿಷಯ. ಯಾಕಂದ್ರೆ ಈ ಬೈರ್ಕೂರಲ್ಲಿ ಘಟಾನುಘಟಿ ಇರ್ತಕ್ಕಂಥ ಜಾಗದಲ್ಲಿ ನಮ್ಮ ಒಗ್ಗಟ್ಟು ಪ್ರದರ್ಶನ ಮಾಡಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ನಮ್ಮ ಈ ವ್ಯವಸಾಯ ಸೇವಾ ಸಹಕಾರದ ಮೂಲಕ ಎಲ್ಲ ಸಮಸ್ಯೆಗಳನ್ನು ಸಹ ನೀವು ಕಾಂಗ್ರೆಸ್ ತೆಕ್ಕೆಗೆ ತರ್ತೀರಿ ಅಂತ ನಂಬಿ ನಾನು ನಿಮ್ಮೆಲ್ಲರ ಒಗ್ಗಟ್ಟು ಹೀಗೆ ಇರಲಿ ಅಂತ ಹೇಳ್ತಾ ನಮ್ಮ ಒಂದು ಮಾತು ನಮ್ಮ ಒಂದು ಆಶೀರ್ವಾದಗಳನ್ನು ನಿಮ್ಗೆ ಇರುತ್ತೆ ಅಂತ ಹೇಳ್ತಾ ನಾವೆಲ್ಲರೂ ನೀವು ನಮಗೆ ಫೋನ್ ಮಾಡಿದ್ರೆ ನಾವು ಸದಾ ನಿಮ್ಮ ಚಿರುಡರಾಗಿ ಇರ್ತೀವಿ. ನಿಮ್ಮ ಕೆಲಸ ನಾವು ಮಾಡಿಕೊಡ್ತೀವಿ. ನೀವು ಇವತ್ತೇನು ಈ ವ್ಯವಸಾಯ ಸೇವಾ ಸಹಕಾರ ಚುನಾವಣೆಗೆ ನನಗೆ ಗೊತ್ತಿದ್ದು ಮಾತ್ರ ಆನಂದ್ ರೆಡ್ಡಿ ನಿದ್ರ ಪೈನಲ್ಲಿ ಎದುರಾಗ್ತಿಲ್ಲ ವಾಯನ ಮಾತ್ರ ಅದು ಏನಕ್ಕೆ ತಲೆ ಹಸ್ತ ಫೋನ್ ಅಯ್ಯೋ ಏಮಾಯನ ಆ ರೀತಿ ಆನಂದ್ ರೆಡ್ಡಿ ಆಗ್ಬೋದು. ಅದ್ರ ಜೊತೆಯಲ್ಲಿ ನಮ್ಮ ಕೆಂಟೈರ್ ತಂಡ ಆಗ್ಬೋದು, ಕೃಷ್ಣಪ್ಪನ ಕುಸ್ತಾ ಇರ್ತಾನೆ ಏಮ್ ಶಾಸ್ತ್ರಪ್ಪ ಅಂತ. ಈ ರೀತಿ ಇವತ್ತು ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಒಬ್ಬರು ಮಾತೊಬ್ಬರು ಬಿಟ್ಕೊಡದೆ ಇವತ್ತು ಮಾಡಿದ್ದಕ್ಕೆ ನಿಮಗೆ ಫಲ ಸಿಕ್ಕಿದೆ. ಈ ಫಲ ಎಲ್ಲಾ ಚುನಾವಣೆಗಳಲ್ಲೂ ಸಿಗುತ್ತೆ. ನಿಮ್ಮ ಬೈರ್ಕೂರಲ್ಲಿ ಎಲ್ಲಾ ಚುನಾವಣೆಗಳಲ್ಲೂ ಸಿಗಬೇಕಾದ್ರೆ ನಿಮ್ಮ ಒಗ್ಗಟ್ಟು ಪ್ರದರ್ಶನ ಅದರಿಂದ ಸಿಗುತ್ತೆ ಅಂತ ಹೇಳ್ತಾ ನೀವು ಮುಂದೆ ಇದೇ ರೀತಿ ಒಗ್ಗಟ್ಟಿನಿಂದ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ಲರೂ ನಾನು ಕೇಳ್ಕೊಳ್ತಾ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಎಲ್ಲ ಮತದಾರರಿಗೂ ಎಲ್ಲ ನಿರ್ದೇಶಕರಿಗೂ ಇಲ್ಲಿ ಬಂದಿರುವ ಎಲ್ಲ ನಮ್ಮ ಲೀಡರ್ಸ್ ನಾಯಕರಿಗೂ ಎಲ್ರಿಗೂ ಧನ್ಯವಾದಗಳು ತಿಳಿಸ್ತಾ ಇಲ್ಲಿ ಸೊಸೈಟಿಯಲ್ಲಿ ಎಲ್ಲ ಕೆಲಸವನ್ನು ಒಳ್ಳೆ ರೀತಿಯಲ್ಲಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಈ ಮಾಡಿಕೊಟ್ಟ ಅವಕಾಶಕ್ಕೆ ಎಲ್ರಿಗೂ ಧನ್ಯವಾದಗಳು.